ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ. ಇಲ್ಲಿ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಯುವೆ ಎಂದು ಹೇಳಿದ್ದನು. ಹೇ ಭಗವಾನ್ ಭಾಸ್ಕರ, ಈ ಸೃಷ್ಟಿಯ ಮೊದಲಿನಿಂದಲೂ ಜಗತ್ತನ್ನು ಬೆಳಗುತ್ತಿರುವ ನೀನು ಆ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ಈ ಸೂತನೆಂಬ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ತಂದೆ, ಉದ್ಧರಿಸು. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहम्. ಹರಿಯಲಾರದ ಘೋರ ದೇಹದಾಬ್ದಿಯೊಳ್ ಮುಳುಗಿದೆ. ಹರಿಯಲಾರದ ಘೋರ ದೇಹದಾಬ್ದಿಯೊಳ್ ಮುಳುಗಿದೆ. ಮನದೆ ಮೂಡಿದೆ ಅಂಧಕಾರವು, ಮನದೆ ಮೂಡಿದೆ ಅಂಧಕಾರವು, ಬೆಳಗಿಸಿಲ್ದು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ ಭಾಸ್ಕರ, ಭಾಸ್ಕರ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿಂದು ತಾಪದೆ. ಭಾಸ್ಕರ ಪರಮಾತ್ಮ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿಂದು ತಾಪದೆ. ನೀಗಿಸೋ ಶೋಧನೆಯ ಗೈಯದೆ, ನೀಗಿಸೋ ಶೋಧನೆಯ ಗೈಯದೆ. ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ದೇಹದಾಬ್ದಿಯೊಳ್ ಮುಳುಗಿದೆ. ಮನದೆ ಮೂಡಿದೆ ಅಂಧಕಾರವು. ಭಾಸ್ಕರ, ಮನದೆ ಮೂಡಿದೆ ಅಂಧಕಾರವು, ಬೆಳಗಿಸಿಲ್ದು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ ಭಾಸ್ಕರ, ಭಾಸ್ಕರ. ಓಂ ನಮೋ ಸೂರ್ಯದೇವಾಯ ನಮಃ.
ಮಗು ಕರ್ಣ ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದವರಾರು? ಕುಮಾರ್. ಓ, ಪಾಂಡವರ ಮಾತೆ ಕುಂತಿದೇವಿ. ಹಾಗಾದರೆ ನನ್ನ ಹೆತ್ತ ತಾಯಿ. ಹೌದು ಕಂದ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಹಡೆದೆ. ಕರುಣೆಯ ತೋರಿದೆ ಕುವರನ ಹಡೆದೆ. ಎಲ್ಲಿಗೆ ಈ ಋಣವ ತೀರಿಸಲೀನ? ಎಲ್ಲಿಗೆ ಈ ಋಣವ ತೀರಿಸಲೀನ? ತಿಳಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಅಮ್ಮ, ಅಮ್ಮ, ತಿಳಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವಮ್ಮನ ನಾಗ ಏನೊಂದ ಕಾದರಿಯೇ. ಅಮ್ಮ, ಮಗುವಮ್ಮನ ನಾಗ ಏನೊಂದ ಕಾದರಿಯೇ. ಬಹುದಿನದ ಬಯಕೆ ಫಲಿಸಿದಮ್ಮ. ಅಪರಾಧ ಏನೆಂದು ತಾಯೇ. ಅಮ್ಮ, ನಾ ಮಾಡಿದ ಅಪರಾಧ ಏನೆಂದು ತಾಯೇ. ಅಚ್ಚನ್ನವೆನಿಸಿ ಜೀವ ಬದೊರೆದೆ. ಅಚ್ಚನ್ನವೆನಿಸಿ ಜೀವ ಬದೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ, ಅಮ್ಮ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ನಿನಗಿರುವುದೇ ಕೊರತೆ. ಐವರ ಮಾತೆ ನಿನಗಿರುವುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಕೀರ್ತಿ?
ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಹೇಳುತ್ತ ಅಮ್ಮ, ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕಿ ಸಲಹುವವು. ಹೀಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ಅಂತಹ ದ್ರೋಹವಾದರೂ ಎಂತ? ಅಮ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವರೇ ಹೀಯಾಳಿಸುತ್ತಿರುವಾಗ ನೀನಾದರೂ ಬಂದು ಕರ್ಣ ಸೂತನಲ್ಲ, ನಾನೆತ್ತ ಮಗ ಕ್ಷತ್ರಿಯ ಸಂಜಾತ ಎಂದು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಅಮ್ಮ ಏಕಮ್ಮ ಸುಮ್ಮನಾದೆ, ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ನಾನು ಹೇಗೆ ತೀರಿಸಲಿ? ಮಗನೇ ಶೂಲದಂತಿಹುದು ನಿನ್ನ ನಿಂದನೆ, ಕರುಳರಿದು ಹೊರಬರುವ ಬೇನೆ ಸಹಿಸಲಾರದ ವೇದನೆ.
ಆ ರೀತಿ ಇರಲಿಲ್ಲ ತಾಯಿ. ಜರಿಯದಿರೋ ಮಗನೇ ಜರಿಯದಿರೋ, ಜರಿಯದಿರೋ ಮಗನೇ ಜರಿಯದಿರೋ, ನಿಂದನೆಯಂ ಸಹಿಸೆನ, ನಿಂದನೆಯಂ ಸಹಿಸೆನ ಮಗನೇ. ಕಂದ ಕರ್ಣ ಹೇಳು ತಾಯಿ. ಸತ್ಯವಾಗಿಯೂ ನೀನು ಬದುಕಿ ಉಳಿದಿರುವೆಂಬ ವಿಚಾರವನ್ನು ನಾನು ತಿಳಿದಿರಲಿಲ್ಲ ಮಗನೇ. ಇದೀಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ನಿನ್ನನ್ನು ನೋಡುವ ಆತುರದಿಂದ ಓಡೋಡಿ ಬಂದೆನು ಕಂದ. ಕುಮಾರ, ಅಮ್ಮ, ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಪ್ರತಿಯೊಂದು ಕಷ್ಟಗಳಿಗೂ ನೋವಿಗಳಿಗೂ ಈ ಪಾಪಿ ಕುಂತಿಯೇ ಕಾರಣಳು. ದಯಮಾಡಿ ದಯಮಾಡಿ ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನನ್ನ ಹತಭಾಗ್ಯಕ್ಕೆ ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನು ತಾನೇ ಏನು ಮಾಡಿಯೇ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು? ಈ ಪಾಪಿಯಾದ ನನಗೆ ಅಂತಹ ಭಾಗ್ಯ ಎಲ್ಲಿ ತಾನೇ ಸಿಗಬೇಕು ತಾಯಿ? ಎಲ್ಲಿ ತಾನೇ ಸಿಗಬೇಕು? ಕುಮಾರ, ಅಮ್ಮ, ಇದುವರೆಗೂ ಆದದ್ದು ಆಗಿ ಹೋಯಿತು ಮಗನೇ. ಅದೆಲ್ಲವನ್ನು ಮರೆತು ಬಿಡು. ಮುಂದಿನ ದಿನಗಳಲ್ಲಾದರೂ ನಿನ್ನ ಸಹೋದರರೊಡನೆ ಸೇರಿಕೊಂಡು ರಾಜ್ಯಭಾರ ಮಾಡು. ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ. ನಾನು ಸಂತೋಷವಾಗಿ ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ಅಮ್ಮ, ನಾನು ನಿನ್ನ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಿರುವೆನು. ಅವರಲ್ಲಿ ವೈರತ್ವವನ್ನು ಕಳೆ ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ನಡೆಯಬೇಕಾಗಿರುವಾಗ, ನಾನು ಇಂತಹದೊಂದು ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕನಿಗಿಂತಲೂ ಕಡಿಯಾಗಿ ಹೋಗುವುದಿಲ್ಲವೇ ತಾಯಿ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣ ನೀನೆಂತಹ ನೀಚನೆಂದು ಶಪಿಸದಿಹರೆ. ಅಮ್ಮ, ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನು ನನಗೆ ಬೋಧನೆಯನ್ನು ಮಾಡುತ್ತಾಯಿ. ನಿಸ್ಸಂದೇಹವಾಗಿ ಮಗನೇ. ಆದರೆ ಕರ್ಣ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ ಕಂದ? ಅವರನ್ನು ರಕ್ಷಿಸಬೇಕಾಗಿರುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಪಾಪಿ ಕುಂತಿಯು ನೋಡಿ ಸಂತೋಷ ಪಡುವುದು ಬೇಡವೇ ಕಂದ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ತಾಯಿ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಕಿತ್ತು ಬಿಸಾಕಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಅದು ಪುನಃ ಚಿಗುರುವುದೇ ಹೇಳು? ಮಮ ಪ್ರಾಣಾಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಯದು? ಬಿಡುತ್ತಾಯಿ ನಿನ್ನ ವ್ಯತೆಯನ್ನು. ಕುಮಾರ, ಅಮ್ಮ, ಲೋಕೈಕ ವೀರನಾದ ನೀನು ಆ ದುರುಳ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ನಾನು ಭಯಪಡದೆ ಹೇಗಿರಲಿ ಮಗನೇ? ಹೋಗಲಿ ಕುಮಾರ, ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಕುಲಹೀನನಾದ ನನ್ನನ್ನು ಸಾಕಿ ಸಲಹಿ ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ನಾನು ಇಂತಹದೊಂದು ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಹೇಳು ತಾಯಿ. ಆಗಲಾರದು.
ಸರ್ವದಾ ಆಗಲಾರದು. ನಾನು ಈ ಯುದ್ಧದಿಂದ ಪರಾನ್ಮುಖನಾಗಲಾರೆ ತಾಯಿ, ಪರಾನ್ಮುಖನಾಗಲಾರೆ. ಕುಮಾರ, ರಣರಂಗದಲ್ಲಿ ಏನಾದರೂ ನಿನ್ನ ಸಹೋದರರು ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸು. ಎಂತಹ ಸ್ವಾರ್ಥ ಮನೋಭಾವ ತಾಯಿ. ಆ ಪಾಂಡವರಂತೆ ನಾನು ನಿನ್ನ ಮಗನಲ್ಲವೇ ತಾಯಿ. ಹೌದು ಕಂದ. ಅವರ ಮೇಲಿರುವ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರಗಳು ನನ್ನ ಮೇಲೆ ಏಕಿಲ್ಲವಮ್ಮ. ನಾನೆಷ್ಟಾದರೂ ಸೂತ ಕುಲದಲ್ಲಿ ಬೆಳೆದವನಲ್ಲವೇ. ನಾನು ಕೌಂತೆಯನಲ್ಲಮ್ಮ, ನಾನು ಕೌಂತೆಯನಲ್ಲ, ನಾನು ರಾಜೇಯ. ನಾನು ರಾಜೇಯನಮ್ಮ, ನಾನು ರಾಜೇಯ. ಅಮ್ಮ, ಏನು ಹೇಳಿದೆ ತಾಯಿ? ಪಾಂಡವರೇನಾದರೂ ನನ್ನ ಕೈಗೆ ಸಿಕ್ಕಿದರೆ ಅವರನ್ನು ಉಳಿಸು ಎಂದೇ ಅಲ್ಲವೇ? ಆಗಬಹುದು ತಾಯಿ. ಅಮ್ಮ, ಯಾರನ್ನಾದರೂ ಉಳಿಸುವೆನು. ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಕರ್ಣ, ಹೌದು ತಾಯಿ. ಅರ್ಜುನನ ಮೇಲೆ ಏಕೆ ನಿನಗಿಷ್ಟೊಂದು ದ್ವೇಷ? ಆತನೊಡನೆ ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲೊಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ಒಂದು ವೇಳೆ ನನ್ನಿಂದ ಅರ್ಜುನನೇ ಮೃತಪಟ್ಟರು, ನಿನಗೈವರು ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ವ್ಯಥೆಯನ್ನು, ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಹೋಗಲಿ ಕಂದ, ಇನ್ನು ನಿನ್ನ ಮನಸ್ಸನ್ನು ಹೆಚ್ಚಿಗೆ ನೋಯಿಸಲಾರೇನು. ಹೋಗು ಮುನ್ನ ಕಡೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಿ ಕೊಡುವೆಯಾ ಮಗನೇ? ಹೇಳುತ್ತಾಯಿ, ಇದರಿಂದಲಾದರೂ ಎತ್ತ ತಾಯಿಯ ಋಣವನ್ನು ತೀರಿಸುವೆನು. ಕರ್ಣ, ಸತ್ಯವಾಗಿಯೂ ನೆರವೇರಿಸಿ ಕೊಡುವೆನೆಂದು ನೀನು ನನಗೆ ವಚನವಿತ್ತರೆ ನಾನು ಆ ಮಾತನ್ನು ಕೇಳುತ್ತೇನೆ. ಅಮ್ಮ, ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆ ತಾಯಿ ನನ್ನನ್ನು. ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ನಿಜವೇ ಕಂದ? ಅಮ್ಮ, ಹೌದು ತಾಯಿ. ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ, ಧರ್ಮಜನಾಣೆ, ನಿನ್ನಿ ಪಾದ ಕಮಲದಾಣೆ ಜನನಿ. ದೊಡ್ಡ ಬಾಣವ ತೊಡೆದಿರು ನೀನು ಕಟ್ಟ ಕಡೆಯ ತನಕ. ಮುಗಿದು ಬೇಡುವೆನು ಮನ್ನಿಸು ಮಾತಿ ನೀನೆ ಪ್ರಾಣ ಪದಕ. ದೊಡ್ಡ ಬಾಣವ ತೊಡಗಿರು ನೀನು ಕಟ್ಟ ಕಡೆಯ ತನಕ. ಕರ ಮುಗಿದು ಬೇಡುವೆನು ಮನ್ನಿಸು ಮಾತಿ ನೀನೆ ಪ್ರಾಣ ಪದಕ. ಸಹಚಾರವ
ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಸುಯೋಧನ, ಸುಯೋಧನ, ಈಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ದೇವರಾಜನಾದ ಇಂದ್ರನು ಬಂದು ಕಪಟಿ ಬ್ರಾಹ್ಮಣ ವೇಷದಲ್ಲಿ ತನ್ನ ವಜ್ರ ಖಚಿತವಾದ ಕವಚವನ್ನು ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು, ಕರ್ಣ ಮಗನೇ, ತೊಟ್ಟ ಬಾಣವನ್ನು ಪುನಃ ತೊಡಬಾರದೆಂಬ ವಾಗ್ದಾನವನ್ನು ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವ. ಮಾಡಲಿ ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆ. ಆ ನನ್ನ ಸ್ವಾಮಿಗಾಗಿಯೇ ಮಡಿಯು. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ, ಉಳಿದಿದ್ದು ದೈವೇಚ್ಛೆ. ನೀನಿನ್ನು ಹೋಗಿ ಬಾ, ಹೋಗಿ ಬಾ. ಕುಮಾರ, ಅಮ್ಮ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ ಕಂದ? ಅಮ್ಮ, ನೀನೇ ಎತ್ತ ಈ ನಿನ್ನ ಮಗನ ಮೇಲೆ ಸಂದೇಹವೇ? ಹೆತ್ತ ಕರುಳಿನ ಬಾಧೆಯನು ನಾವಲ್ಲೇ, ಸತ್ಯ ಸಾಕ್ಷಿ ಧರ್ಮವನು ನಾವಿಡೆನಲ್ಲೇ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡೆನಲ್ಲೇ. ಇದೋ ಕೊಡುವೆನು ಭಾಷೆಯ ಬಿಡು ಚಿಂತೆಯ ಜನನೀ, ಸಂದೇಹವ ಬಿಡು ಈ ಕಣ್ಣನ ಭಾಷೆಯ ಕೇಳಮ್ಮ. ಮುಗಿಲೆ ಹಿಡಿದು ಬರಲಿ, ಈ ದರೆಯೇ ಬಿರಿದು ನಿಲ್ಲಲಿ. ಆ ಮುಗಿಲೆ ಹಿಡಿದು ಬರಲಿ, ಈ ಭುವಿಯೇ ಬಿರಿದು ನಿಲ್ಲಲಿ. ಇತ್ತಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ,
ಶ್ರೀಕೃಷ್ಣನ ಕುಟೀರೋಪಾಯವು ಇಂದು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಹೇಳು ಕಂದ. ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಈ ಪಾಪಿಗೆ ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಹಾಗೆನ್ನಬೇಡ ಕಂದ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಕೇಳಿಕೊಳ್ಳುವೆನು ತಾಯಿ. ಅದೇನೆಂದು ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ಕರ್ಣ. ಅಮ್ಮ, ದೈವವಶಾತ್ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಿ ಕೇಳಿಕೊಳ್ಳುವೆನು ತಾಯಿ, ಕೇಳಿಕೊಳ್ಳುವೆನು. ಅಯ್ಯೋ ವಿಧಿ, ಕಣ್ಣೀರಿನಲ್ಲಿ ಕಲಸಿದ ದುಃಖದ ಮೃತ್ತಿಕೆಯಿಂದಲೇ ಈ ಕುಂತಿಯನ್ನು ನಿರ್ಮಿಸಿದೆಯೋ ನೀನು. ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ. ಇದೆಂತಹ ಸಂಕಟ ಮಗನೇ. ಇಂತಹ ಸಂಕಟ ನಾಶಗಳಿಂದಲೇ ಸಾಮ್ರಾಜ್ಯ ಉಂಟಾಗುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಈ ಪ್ರಪಂಚದಲ್ಲಿ ಜಯವಿಲ್ಲದ ನಾವು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವೇ. ಇನ್ನು ಈ ರಣಕ್ಷೇತ್ರದಲ್ಲಿ ಜಯಾಪಜಯಗಳು ದೈವಾನುಕೂಲವಿದ್ದಂತಾಗುತ್ತೆ. ಹರಿದವರ ವಿಧಿ ನಿನ್ನ ಲೀಲೆಯ ತಿಳಿದವರ ಹರಿಹರ ದೇವ ಅರಿಯಲು ಸಾಧ್ಯವ. ಅರಿತವ ಅಮ್ಮ, ಅಮ್ಮ, ಅರಿತವರಾರು ವಿಧಿ ನಿನ್ನ ಮಾಯೆಯ ತಿಳಿದವರಾರು ದೇವ ಅರಿಯಲ ಸಾಧ್ಯ. ಅರಿತವರ ವಿಧಿ ನಿನ್ನ ಲೀಲೆಯ ತಿಳಿದವರ ಹರಿಹರ ದೇವ ಅರಿಯಲು ಸಾಧ್ಯವ. ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾಗಿದರೆ ಅಮ್ಮ, ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿ ಹರೇನೋ. ಭೋಗವಿದ್ದರೂ ಸರಿ ಶ್ರೀಹರಿ ಶ್ರೀಹರಿ ಆ ಶ್ರೀಹರಿ ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ. ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೋಡಿ ನಗಬೇಕು.
ನಮ್ಮನ್ನು ನೀ ನೋಡಿ ನಗಬೇಕು. ವಿಧಿ ಅರಿತವರ